ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ವಿಷಯ ಇಷ್ಟೇ ಕಣ್ರಿ, ಮುತ್ತಣ್ಣ ಇವತ್ತೊಂದು ವಿಶೇಷವಾದ ವಿಷಯದೊಂದಿಗೆ ನಿಮ್ಮಲ್ಲಿ ಬಂದಿದ್ದಾನೆ. ಏನೋ ಬಸ್ಯ ನಮ್ಮ ನಾಯಕರ ಬಗ್ಗೆ ನೀವೇನಾದ್ರು ಮಾತಾಡಿ ನಾವು ಬಿಡೋಂಗಿಲ್ಲಪ್ಪ. ನೀನು ನಾನು BJP, ನಾನು ಕಾಂಗ್ರೆಸ್ಸು, ನಾನು JDS, ನಾನು ಬಿಡೋದಿಲ್ಲ. ನಮ್ಮ ನಾಯಕರ ಬಗ್ಗೆ ನೀನೇನಾದ್ರು ಮಾತಾಡಿ ಹೊಡಿತೆ, ಬೇಕಾದರೆ ನಮ್ಮ ಮನೆಯೇ ಮಾರಿಬಿಡ್ತೀನಿ ನಮ್ಮ ನಾಯಕರಿಗೋಸ್ಕರ. ನೀನೇನೋ ಮಾರೋದು, ನಾನು ಬೈಕ್ ಮಾಡ್ತೀನಿ ಕಣೋ, ನಾನು ನಾನು ಕಾರ್ ಮಾಡ್ತೀನಿ, ನನ್ನ ಸರ್ವಸ್ವನೇ ನಾನು ಕೊಡ್ತೀನಿ, ನನ್ನ ಮನೆ ಬೇಕಾದ್ರೆ ಬೀದಿಗೆ ಬರಲಿ, ಹೋಗ್ಲಿ ಕಣ, ನನ್ನ ಮನೆ ಬೇಕಾದ್ರೆ ಬೀದಿಗೆ ಬರಲಪ್ಪ, ನಾನು ಹೆದರಲ್ಲ ಕಣ, ನಮ್ಮ ನಾಯಕರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ನೀನ್ಯಾರು ಹೇಳೋಕ್ಕೆ? ನಿಮ್ಮ ನಾಯಕರಿಗೆ ಏನು ಬೇಕಾದ್ರೂ, ನಮ್ಮ ನಾಯಕರಿಗೆ ಎದುರು 10 ಕುರಿ ಕಡಿತೀನಿ, ಬೇಕಾದ್ರೆ ನನ್ನ ಮನೆ ಮರ ಆಗಲಿ, ನನ್ನ ಉಂಗುರ ಪಂಗ್ರ ಹೆಂಡ್ತಿ ಸರ ಏನು ಬೇಕಾದ್ರೂ ಮಾಡಲಿ. ಇಷ್ಟೇ ಸ್ನೇಹಿತರೆ, ರಾಜಕೀಯದಲ್ಲಿ ಇಷ್ಟೇ. ನೀವು ಜನಗಳು ಇವರು ನಮ್ಮ ನಾಯಕರು, ಅವ್ರ ನಾಯಕರು, ಇದು ನಮ್ಮ ಪಕ್ಷ, ಇದು ಅವ್ರ ಪಕ್ಷಕ್ಕಾಗಲ್ಲ, ಇದು JDSಗಾಗಲ್ಲ, ಕಾಂಗ್ರೆಸ್ಸಿಗಾಗಲ್ಲ, BJPಗಾಗಲ್ಲ, ಮತ್ತೊಂದು ಪಕ್ಷಕ್ಕಾಗಲ್ಲ ಅಂತ ನೀವು ಹೊಡೆದಾಡ್ತೀರ, ಆಯಿತಾ? ನೀವು ನಿಮ್ಮ ಮನೆ ಮಠ ಮಾರ್ಕೊಂತೀರ, ನೀವು ಅವರಿಗೋಸ್ಕರ ಹೊಡೆದಾಡಿ ಆಸ್ಪತ್ರೆಗೆ ಸೇರ್ತೀರ, ನೀವು ಅವರಿಗೋಸ್ಕರ ಹೋರಾಡಿ ಜೈಲು ಸೇರ್ತೀರ. ಯಾರು ಬೇಡ ಕಣ್ರಿ. ಬಳ್ಳಾರಿಲಿ ಅವನ ಹೆಸರು ಸೋಮಶೇಖರ್ ಏನೋ ಆ ಹುಡುಗ ಸತ್ತ ಕಣ್ರಿ. ಭರತ್ ರೆಡ್ಡಿಯವ್ರ ಜೊತೆ ಹೋಗಿ ಅವ್ರ ಪರ ಹೋರಾಡ್ತಾ ಸತ್ತ, ಗುಂಡೇಟು ಬಿತ್ತು. 25 ಲಕ್ಷ ಕೊಟ್ಟರು ಸರ್, 25 ಲಕ್ಷ ಕೊಟ್ಟರು. ಯಾವನ ಅರುವೆ ತಾಯಿಗೆ ಮಗನ ಸ್ಥಾನ ತುಂಬಕ್ಕಾಗುತ್ತಾ? ಇದ್ದಿದ್ರೆ ಅವ್ನು ದುಡಿತಿದ್ನೋ ಇಲ್ಲವೋ ಅದು ಸೆಕೆಂಡ್ರಿ, ಆದರೆ 25 ಲಕ್ಷ ಯಾರಾದರೂ ದುಡಿಲಿಕ್ಕೆ ಆಗುತ್ತಾ? ದುಡ್ಡು ತರ್ಬೋದ್ರಿ ಸ್ನೇಹಿತರೆ, ಮಗನ ತರೋಕ್ಕಾಗಂಗಿಲ್ಲ ರೀ, ಮಗನ ತರೋಕ್ಕಾಗಂಗಿಲ್ಲ. ದುಡ್ಡು ನೀವು ಎಷ್ಟು ಬೇಕಾದ್ರೂ ತರ್ಬೋದು, ಅವ್ನು ಹಣೆಯಲ್ಲಿ ಬರೆದಿದ್ರು ದುಡಿಬೋದು. ಆದರೆ ಅವನು ರಾಜಕೀಯದ ಪರ ಕಾಳ್ಗಾಡ್ತಾ ಹೋಗಿ ತನ್ನ ಪ್ರಾಣ ಬಿಟ್ಟ, ತನ್ನ ತಾಯಿಗೆ ಲಾಸ್ ಆಗಿ, ತನ್ನ ತಾಯಿ ಮಗನ ಕಟ್ಕೊಂಡು, ತನ್ನ ತಂದೆ ಮಗನ ಕಳ್ಕೊಂಡ, ಅಣ್ಣ ತಮ್ಮ ಅಕ್ಕ ತಂಗಿ ಏನೇ ದುಡ್ಡು ಬಂತು ಅವ್ರ ಕಷ್ಟಕ್ಕಾಗುತ್ತೆ ಸರಿ, ಆದರೂ ಅದು ಪ್ರೀತಿ, ಅದು ವಾತ್ಸಲ್ಯ. ಅದಕ್ಕೆ ಹೇಳೋದು ಸ್ನೇಹಿತರೆ, ಯಾವುದು ರಾಜಕೀಯ ಪಕ್ಷ, ಆ ಪಕ್ಷ ಈ ಪಕ್ಷ ಅಂತ ಇರಲಿ, ಅಭಿಮಾನ ಎಷ್ಟು ಬೇಕೋ ಅಷ್ಟು ಹೊಡೆದಾಡ್ಕೊಂಡು ಮತ್ತೊಂದು ಜಗಳಕ್ಕೆ ಹೋಗಿ ನಿಮ್ಮ ಜೀವನ ಹಾಳು ಮಾಡ್ಕೋಬೇಕು. ದೊಡ್ಡ ದೊಡ್ಡ ನಾಯಕರುಗಳು ಮದುವೆ ಆಗಿದೆ ನೋಡು, ಬೊಮ್ಮಾಯಿಯವ್ರ ಮಗಳು ಮದುವೆಗೆ ಯಾರು ಏನೋ ಬರ್ದಲ್ಲೇ ಇದ್ದರು, ಆರಾಮಾಗಿ ನಗಾಡ್ಕೊಂಡು ಅವ್ರಿಗೂ ಸನ್ಮಾನ ಮಾಡಿ ಶಾಲು ತುರಾಯಿ ಆರು ತುರಾಯಿ ಎಲ್ಲ ಮಾಡಿದ್ದಾರೆ. ಸಿದ್ದರಾಮಣ್ಣವರು ಹೋಗಿದ್ದಾರೆ, ಮತ್ತೊಬ್ಬರು ಹೋಗಿದ್ದಾರೆ, ಯತ್ನಾಳವರು ಹೋಗಿದ್ದಾರೆ, ಎಲ್ಲ ಜನಗಳು ಹೋಗಿದ್ದಾರೆ ಮದುವೆಗೆ. ನೀವು ಆ ಪಕ್ಷ ಈ ಪಕ್ಷ ಅಂತ ಹೊಡೆದಾಡ್ತೀರಾ? ನೋಡಿ, ಅವರು ಆರಾಮಾಗಿ ಮೊದಲು ಮಜಾ ಮಾಡ್ಕೊಂಡು ಮಸ್ತಾಗೆ ಎಲ್ಲ ಶಾಲೆ ಹೊತ್ಕೊಂಡು ಉಣ್ಕೊಂಡು ತಿನ್ಕೊಂಡು ನಡೀತಾ ಇರ್ತಾರೆ. ಇಷ್ಟೇ. ನಿಮ್ಮ ಮನೆ ಹಾಳು ಮಾಡ್ಕೋಬೇಡಿ. ನಿಮ್ಮ ತಂಗಿಗೆ ಯಾರು ಬರಲ್ಲ, ನಿಮ್ಮ ಅಣ್ಣನಿಗೆ ಯಾರು ಬರಲ್ಲ, ನಿಮ್ಮ ತಾಯಿಗೆ ಯಾರು ಬರಲ್ಲ, ನಿಮ್ಮ ತಂದೆಗೆ ಯಾರು ಬರಲ್ಲ ಸಾಕು. ಅವರೆಲ್ಲರೂ ಚೆನ್ನಾಗಿರ್ತಾರೆ ಒಳಗೆ, ರಾಜಕೀಯಕ್ಕೆ ತೋರಿಸೋದಷ್ಟೇ ಆರೋಪ ಪ್ರತ್ಯಾರೋಪ, ಅದರ ಒಳಗೆಲ್ಲ ಒಟ್ಟಾಗೆ ಇರ್ತಾರೆ. ಹಾಗಾಗಿ ನೀವು ಯಾರು ನಿಮ್ಮ ಕುಟುಂಬಕ್ಕೆ ಹಾನಿ ಆಗೋ ಥರ ನಮ್ಮ ಪಕ್ಷ ಅವ್ರ ಪಕ್ಷ ಅಂತ ಹೋರಾಡ್ಬಿಡಿ. ನೋಡಿ, ಎಲ್ಲ ಮದುವೆಗೆಲ್ಲ ಹೋಗಿದ್ದಾರೆ, ಯತ್ನಾಳು ಮತ್ತೊಬ್ಬರು ಸಿದ್ದರಾಮಯ್ಯನವರು ಎಲ್ಲರೂ ಹೋಗಿದ್ದಾರೆ. ನೀವು ಇಲ್ಲಿ ನಮ್ಮ ನಾಯಕರು ಅವರು, ನಮ್ಮ ನಾಯಕರು ಇವರು, ಯಾರೂ ಆಗಲ್ಲ. ನಿಮ್ಮ ಕುಟುಂಬಕ್ಕೆ ನೀವೇ ಆಗೋದು, ನಿಮ್ಮ ಕುಟುಂಬಕ್ಕೆ ನೀವೇ ಆಗೋದು. ದೇವ್ರ ಆಶೀರ್ವಾದ ಬಿಟ್ಟರೆ ನೀವೇ ಆಗೋದು, ಬೇರೆ ಯಾರೂ ಆಗೋದು. ಸುಮ್ಮನೆ ಹೊಡೆದಾಡಿ ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳನ್ನ ಅನಾಥ ಮಾಡಬೇಡಿ, ನಿಮ್ಮ ಹೆಂಡತಿನ ತಾಳಿ ಇಲ್ದಂಗೆ ಮಾಡ್ಕೋಬೇಡಿ. ಬಳ್ಳಾರಿಲಿ ಆ ಹುಡುಗ ಸತ್ತಿರೋದೇ ಉದಾಹರಣೆ. ತಿಳಿದಂತೆ ಮುತ್ತಣ್ಣ ನಿಮ್ಮ ಬಗ್ಗೆ 2 ಮಾತು ಹೇಳಿದ್ದಾನೆ. ಪ್ರೀತಿ ಮಾಡಿ, ಆಶೀರ್ವಾದ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ಒಳ್ಳೆಯ ವೀಡಿಯೋಗಳು ಮಾಡೋಕ್ಕೆ ನೀವು ಆಶೀರ್ವಾದ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತೊಬ್ಬರಿಗೂ ತಿಳಿಸಿ. ದೇಶಕ್ಕೆ ಸಮಾಜಕ್ಕೆ ಬೇಕಾದ ಸಂದೇಶದ ವೀಡಿಯೋಗಳನ್ನ ಮಾಡ್ತೀವಿ ಹೊತ್ತು ಯಾವುದೋ ಕಾಂಟ್ರವರ್ಸಿ ಅವು ಮಾಡಲ್ಲ. ಸ್ನೇಹಿತರೆ, ತಪ್ಪಿದರೆ ಸಂತಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಗೊಳ್ಳಿರೋರು.